FD 2018ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಹೇಬಿಯಸ್ ಕಾರ್ಪಸ್ಸಿನ ರಿಟ್ ಜಾರಿಯಾಗುವುದೆಂದರೆ ಒಂದು ಪ್ರಕರಣದ ಪುನರ್ವಿಮರ್ಶೆ ಸಂದರ್ಭದಲ್ಲಿ ನಡಾವಳಿಗಳ ದಾಖಲೆಗಳನ್ನು ವರ್ಗಾವಣೆ ಮಾಡಲು ಮೇಲಿನ ನ್ಯಾಯಾಲಯದಿಂದ ಕೆಳಗಿನ ನ್ಯಾಯಾಲಯಕ್ಕೆ ನಿರ್ದೇಶನ ನೀಡುವುದು. ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯನ್ನು ಬಂಧನದಲ್ಲಿಟ್ಟಾಗ ಆ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮತ್ತು ಅಂತ ಬಂಧನ ಕೈಗೊಳ್ಳಲು ಇದ್ದ ಅಧಿಕಾರದ ಬಗ್ಗೆ ತೋರಿಸುವಂತೆ ಆದೇಶ ರೂಪದಲ್ಲಿ ಕರೆ ನೀಡುವುದು. ಅದಕ್ಕೆಂದು ನಿಗದಿತವಾಗಿರುವಂತಹ ಕಾರ್ಯರೂಪದಲ್ಲಿ ಏನನ್ನು ಕೈಗೊಳ್ಳಲು ಅಧೀನ ನ್ಯಾಯಾಲಯಕ್ಕೆ ಪ್ರಧಾನ ನ್ಯಾಯಾಲಯ ನೀಡುವುದು. ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ನಡಾವಳಿಗಳನ್ನು ನಿಲ್ಲಿಸಲು ಆದೇಶ ರೂಪದಲ್ಲಿ ನೀಡುವುದು. ಹೇಬಿಯಸ್ ಕಾರ್ಪಸ್ ಅಂದರೆ ಇದರ ಅರ್ಥ ಏನು? ಇದರ ಮೀನಿಂಗ್ ಏನು, ಅರ್ಥ ಏನು? ಪ್ರಥಮ ಸ್ಥಾನ, ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯನ್ನ ಬಂಧನದಲ್ಲಿಟ್ಟಾಗ ಆ ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮತ್ತು ಅಂತ ಬಂಧನ ಕೈಗೊಳ್ಳಲಿದ್ದ ಅಧಿಕಾರದ ಬಗ್ಗೆ ತೋರಿಸುವಂತೆ ಆದೇಶ ರೂಪದಲ್ಲಿ ಕರೆ ನೀಡುವುದು. ಸುಮ್ಮನೆ ಒಬ್ಬರನ್ನು ಬಂಧಿಸಿಡೋದಲ್ಲ. ಒಬ್ಬ ವ್ಯಕ್ತಿಯನ್ನ ಬಂಧಿಸಿಡಬೇಕಾದ್ರೆ ಅವ್ನಿಗೆ ಏನ್ ಅಧಿಕಾರ ಇದೆ, ವಾಟ್ ಈಸ್ ಅಥಾರಿಟಿ, ಆ ವ್ಯಕ್ತಿಗೆ ಇರಬೇಕಾಗಿರುವಂತ ಅಧಿಕಾರ ಏನು? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಬಂಧಿಸ್ತಾ ಇದ್ದಾನೆ ಅಂದ್ರೆ ಆತನಿಗಿರುವಂತ ಅಧಿಕಾರ ಏನು ಅನ್ನುವಂಥದ್ದನ್ನ ನಾವು ವ್ಯಕ್ತಪಡಿಸಬೇಕು ಅಂತ ಹೇಳಿ. ವ್ಯಕ್ತಿಯನ್ನ ಅಕ್ರಮವಾಗಿ ಬಂಧನ ಇದೆಯಲ್ಲ, ಇದು ಹೇಬಿಯಸ್ ಕಾರ್ಪಸ್ ಬಗ್ಗೆ ಹೇಳುವಂತ ಒಂದು ರಿಟ್ ಆಗಿದೆ. ಕಲಂ 29ರಿಂದ 30ರಲ್ಲಿ ಖಾತರಿಪಡಿಸಲಾದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಕೆಳಗಿನಲ್ಲಿ ಯಾವುದು ತಾತ್ಪರ್ಯವಾಗಿದೆ? ರಾಜ್ಯ ಸರ್ಕಾರದ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯ ಶಿಕ್ಷಣ ಮಾಧ್ಯಮವನ್ನಾಗಿ ಮಾಡಿದಾಗ ರಾಜ್ಯ ಭಾಷೆಯನ್ನ ಕಡ್ಡಾಯಗೊಳಿಸುವುದರ ಮೂಲಕ ರಾಜ್ಯವು 3 ಭಾಷಾ ಸೂತ್ರಗಳನ್ನು ಜಾರಿಗೊಳಿಸಿದಾಗ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸುವುದರಲ್ಲಿ ವಿಫಲವಾದ ಸಂಸ್ಥೆ ಆಡಳಿತವನ್ನು ಸರ್ಕಾರ ವಹಿಸಿಕೊಂಡಾಗ ರಾಜ್ಯ ಭಾಷಾ ಬೋಧನೆಯನ್ನ ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆ ಕೈಗೊಳ್ಳುವಂತೆ ರಾಜ್ಯವು ಕಾನೂನು ಮೂಲಕ ಅಗತ್ಯಪಡಿಸಿದಾಗ. ಸರಿಯಾದಂತ ಉತ್ತರ ಡಿ, ರೈಟ್ ಆನ್ಸರ್ ನೋಡಿ. ಡಿ ಇದೆಯಲ್ಲ, ಡಿ ಸರಿಯಾಗಿರುವಂತ ಉತ್ತರ. ಡಿ ಇದೆಯಲ್ಲ ಸರಿ ಉತ್ತರ. ರಾಜ್ಯ ಭಾಷಾ ಬೋಧನೆಯನ್ನ ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆ ಕೈಗೊಳ್ಳುವಂತೆ ರಾಜ್ಯವು ಕಾನೂನು ಮೂಲಕ ಅಗತ್ಯಪಡಿಸಿದಾಗ ಅಂತಿದೆಯಲ್ಲ, ಅಲ್ಪಸಂಖ್ಯಾತ ಅನ್ನುವಂತ ಪದ ಬತ್ತಂದ್ರೆ 29-30 ಅದೇ ಇರ್ತದೆ ನೋಡಿ. ಇದೊಂದು ಕ್ಲೂ ನೋಡಿ ನಿಮಗೆ. ಯಾಕಂದ್ರೆ ಆ 29-30 ವಿಧಿಗಳೇನ್ ಹೇಳುತ್ತಂದ್ರೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಇರುತ್ತದೆ. ಅಲ್ಲಿ ಅಲ್ಪಸಂಖ್ಯಾತರು ಭಾರತದ ಸಂವಿಧಾನದಲ್ಲಿ ಯಾರನ್ನ ಅಲ್ಪಸಂಖ್ಯಾತರಂತ ಗುರುತಿಸಿದ್ದಾರೆ? ಭಾರತ ಸಂವಿಧಾನದಲ್ಲಿ ಯಾರನ್ನು ಅಲ್ಪಸಂಖ್ಯಾತರೆಂದು ಗುರುತಿಸಿದ್ದಾರೆ? ಅಂದ್ರ ಇಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ ಅವು ಅಲ್ಪಸಂಖ್ಯಾತ ಧರ್ಮಗಳಲ್ಲ. ಅಲ್ಪಸಂಖ್ಯಾತರು ಅನ್ನುವಂಥ ಪದಕ್ಕೆ ನಮ್ಮ ಭಾರತ ಸಂವಿಧಾನದಲ್ಲಿ ಮೀನಿಂಗ್ ಕೊಟ್ಟೇ ಇಲ್ಲ ಅಲ್ಲ. ಭಾರತ ಸಂವಿಧಾನದಲ್ಲಿ ವೆರಿ ಇಂಪಾರ್ಟೆಂಟ್ ಏನು, ಭಾಷಾ ಅಲ್ಪಸಂಖ್ಯಾತರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು. ಭಾಷಾ ಅಲ್ಪಸಂಖ್ಯಾತರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಆ ಉದ್ದೇಶಕ್ಕಾಗಿ ರಾಜ್ಯ ಭಾಷಾ ಬೋಧನೆಯನ್ನ ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆ ಕೈಗೊಳ್ಳುವಂತೆ ರಾಜ್ಯವು ಕಾನೂನು ಮೂಲಕ ಅಗತ್ಯಪಡಿಸಿದಾಗ ಅದೇನಾಗ್ತಂದ್ರ ತಾತ್ಪರ್ಯವಾಗುತ್ತದೆ. 29-30ರಲ್ಲಿ ಖಾತರಿಪಡಿಸಲಾದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಕೆಳಗಿನಲ್ಲಿ ಯಾವುದು ತಾತ್ಪರ್ಯವಾಗಿದೆ ಅಂದ್ರೆ ಇಲ್ಲಿ ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆಗಳದಲ್ಲ, ಅದೇ ರೈಟ್ ಆನ್ಸರ್ ಆಗಿರ್ತದೆ. ಬೇರೆ ಬೇರೆ ಮೊಕದ್ದಮೆಗಳಲ್ಲಿ ಬೇರೆ ಬೇರೆ ನ್ಯಾಯಾಧೀಶರು ಸಂವಿಧಾನದ ಯಾವ ಅಂಶ ಮೂಲಭೂತವೆಂದು ನ್ಯಾಯಾಲಯವು ಪ್ರತಿ ಮೊಕದ್ದಮೆಯಲ್ಲಿ ನಿರ್ಧರಿಸುವುದೆಂದು ಹೇಳಿದೆ. ಅಂದ್ರೆ ಹೈಯೆಸ್ಟ್ ಪ್ರಕರಣಗಳಲ್ಲಿ ಈ ಕೆಳಗಿನ ಯಾವ ಪ್ರಕರಣವನ್ನು ತೆಗೆದುಕೊಂಡು ಮೇಲಿಂದ ಮೇಲೆ ಅದೇ ಪ್ರಕರಣದ ಬಗ್ಗೆ ಹೆಸರನ್ನು ಸೂಚಿಸಲಾಗುತ್ತದೆ ಅಂತ ಕ್ವಶನ್ ಅದು. ಯಾವಾಗ ಕೇಳಿದ್ರು ಕೂಡ ಅದೇ ಪ್ರಕರಣ ಮತ್ತೆ ಮತ್ತೆ ನಮಗೆ ಮರುಕಳಿಸ್ತದೆ. ಆ ಪ್ರಕರಣ ಯಾವುದು? ಬೇರೆ ಉತ್ತರ ಕೇಶವಾನಂದ ಭಾರತೀಯ ಪ್ರಕರಣ ಮತ್ತು ಕೇರಳ ಸರ್ಕಾರ ನೋಡಿ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ.
ಬೇರೆ ಬೇರೆ ಮೊಕದ್ದಮೆಗಳಲ್ಲಿ ಬೇರೆ ಬೇರೆ ನ್ಯಾಯಾಧೀಶರು ಸಂವಿಧಾನದ ಯಾವ ಅಂಶ ಮೂಲಭೂತವೆಂದು ನ್ಯಾಯಾಲಯವು ಪ್ರತಿ ಮೊಕದ್ದಮೆಯಲ್ಲಿ ನಿರ್ಧರಿಸಿತು ಎಂದು ಹೇಳಿದೆ ಅಂತಂದ್ರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಇದೆಯಲ್ಲ ಸರಿ ಉತ್ತರ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ. ಯಾವ ಪ್ರಕರಣವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು ಆದರೆ ಮೂಲ ಸಂವಿಧಾನಕ್ಕೆ ಧಕ್ಕೆಯಾಗಬಾರದು? ಮೂಲ ಸಂವಿಧಾನಕ್ಕೆ ಧಕ್ಕೆಯಾಗಬಾರದು ಎಂದು ಹೇಳಿದಂತ ಪ್ರಕರಣ ಯಾವುದು? ಯಾವ ಪ್ರಕರಣದಲ್ಲಿ ಈ ಅಂಶವನ್ನ ಹೇಳಲಾಗಿದೆ? ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಭಾರತ ಸಂವಿಧಾನದಲ್ಲಿ ಯಾವುದು ವ್ಯಕ್ತಿಯ ಜೀವ ಅಥವಾ ಸ್ವತಂತ್ರವನ್ನ ಕಾಯ್ದೆಯ ಸರಿಯಾದ ವಿಧಾನವಲ್ಲದೆ ಕಸಿದುಕೊಳ್ಳುವಂತಿಲ್ಲ ಎಂದು ಹೇಳುತ್ತದೆ? ಸಂವಿಧಾನದ ಯಾವ ಅನುಚ್ಛೇದ ಈ ಕುರಿತು ವ್ಯವಹರಿಸುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ಸುಮ್ನೆ ಜೀವನ ಹೊಡೆಯೋದಲ್ಲ. ಸರಿಯಾದಂತ ಉತ್ತರ ಭಾರತ ಸಂವಿಧಾನದ 21ನೇ ಅನುಚ್ಛೇದ. ರೈಟ್ ಆನ್ಸರ್ ನೋಡಿ. ಸಂವಿಧಾನದ 21ನೇ ಅನುಚ್ಛೇದ ಇದೆಯಲ್ಲ ಸರಿ ಉತ್ತರ ನೋಡಿ. ಭಾರತ ಸಂವಿಧಾನದಲ್ಲಿ ಯಾವುದು ವ್ಯಕ್ತಿಯ ಜೀವ ಅಥವಾ ಸ್ವತಂತ್ರವನ್ನ ಕಾಯ್ದೆಯ ಸರಿಯಾದ ವಿಧಾನವಿಲ್ಲದೆ ಕಸಿದುಕೊಳ್ಳುವಂತಿಲ್ಲ? ಒಬ್ಬ ವ್ಯಕ್ತಿಯ ಜೀವವನ್ನು ತೆಗೆದುಕೊಳ್ಬೇಕಾದ್ರೆ, ಒಬ್ಬ ವ್ಯಕ್ತಿಯನ್ನ ನಾವು ಅವನ ಪ್ರಾಣವನ್ನು ತೆಗೆಯಬೇಕಾದ್ರೆ ಸಂವಿಧಾನದ 21ನೇ ವಿಧಿ ಏನ್ ಮಾಡ್ತದೆ ಅಂತಂದ್ರೆ ಅದನ್ನು ವಿರೋಧ ಮಾಡ್ತದೆ. ಆದಾಯ ಕೂಡ ಪ್ರಪಂಚದಲ್ಲಿ ಕೆಲವು ದೇಶಗಳು ಏನ್ ಮಾಡಿದ್ದಾವ ಅಂತಂದ್ರೆ ಈ ಒಂದು ಕಾಯ್ದೆಬದ್ಧವಾಗಿ ಕಾನೂನುಬದ್ಧವಾಗಿ ಜೀವವನ್ನು ತೆಗೆದುಕೊಳ್ಳಲು ಅವಕಾಶ ಇದೆ. ಅದಕ್ಕೆ ಏನಂತ ಕರೀತಾರ ಅಂದ್ರ ದಯಾಮರಣ ಅಂತ ಕರೀತಾರೆ ನೋಡಿ. ದಯಾಮರಣ ಎಂದು ಕರೆಯುತ್ತಾರೆ. ದಯಾಮರಣ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ದಯಾಮರಣಕ್ಕೆ ಅವಕಾಶವನ್ನು ಕೊಟ್ಟಂತ ದೇಶ ಯಾವುದು? ಪ್ರಪಂಚದಲ್ಲಿ ಯಾವ ದೇಶ ದಯಾಮರಣಕ್ಕೆ ಅವಕಾಶವನ್ನು ಕೊಟ್ಟಿದೆ ಅಂದಾಗ ಪ್ರಪಂಚದಲ್ಲಿ ಯಾವ ದೇಶವು ದಯಾಮರಣಕ್ಕೆ ಅವಕಾಶವನ್ನು ಕೊಟ್ಟಿದೆ ಅಂತ ಕೇಳಿದಾಗ ನೋಡಿ ನೆದರ್ಲ್ಯಾಂಡ್ ಅನ್ನುವಂತ ದೇಶ ಇದೆಯಲ್ಲ ಪ್ರಪಂಚದಲ್ಲಿ ದಯಾಮರಣಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರ. ಸಂವಿಧಾನದ ಯಾವ ವಿಧಿ ಒಬ್ಬ ವ್ಯಕ್ತಿ ತನ್ನ ವಿರುದ್ಧ ತಾನೇ ಸ್ವಯಂ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡುವಂತಿಲ್ಲ ಅಂತ ಹೇಳ್ತದೆ? ಸಂವಿಧಾನದ ಯಾವ ವಿಧಿ ಒಬ್ಬ ವ್ಯಕ್ತಿ ತನ್ನ ವಿರುದ್ಧ ತಾನೇ ಸ್ವಯಂ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡುವಂತಿಲ್ಲ ಅಂತ ಹೇಳ್ತದೆ? ಸಂವಿಧಾನದ 20ನೇ ವಿಧಿ ನೋಡಿ. ಭಾರತ ಸಂವಿಧಾನದ 20ನೇ ವಿಧಿ ಏನ್ ಹೇಳ್ತದ ಅಂದ್ರ ಹೇಳ್ತದ ಒಟ್ಟು ಭಾರತ ಸಂವಿಧಾನದ 20ನೇ ವಿಧಿ ಆರೋಪಿಯನ್ನ ಅಪರಾಧಿ ಎಂದು ಘೋಷಿಸುವ ಸಮಯದಲ್ಲಿ ಆತ ನೀಡಬೇಕಾಗಿರುವಂತ ಸೂಕ್ತವಾಗಿರುವಂತ ರಕ್ಷಣೆ, ಆರೋಪಿಯನ್ನ ಅಪರಾಧಿ ಎಂದು ಘೋಷಿಸುವಂತ ಸಮಯದಲ್ಲಿ ಆ ವ್ಯಕ್ತಿಗೆ ನೀಡಬೇಕಾದಂತ ಸೂಕ್ತ ರಕ್ಷಣೆ ಬಗ್ಗೆ ಮಾತನಾಡುವ ವಿಧಿ ಯಾವ್ದಂದ್ರ ಸಂವಿಧಾನದ 20ನೇ ವಿಧಿ. ಭಾರತ ಸಂವಿಧಾನದ ಅಸ್ಪೃಶ್ಯತೆಯನ್ನು ತೆಗೆದುಹಾಕಿದೆ. ಈ ಸಲ 2015ರಲ್ಲಿ ಕೇಳಿದ ಪ್ರಶ್ನೆ ಇದು. ಸಂವಿಧಾನದ 17ನೇ ವಿಧಿ ನೋಡಿ. ಕೇಳಿದ 17ನೇ ವಿಧಿ ಏನ್ ಹೇಳ್ತಂದ್ರ ಅಸ್ಪೃಶ್ಯತೆಯನ್ನು ತೆಗೆದುಹಾಕಿದೆ. ಭಾರತ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆಯನ್ನು ತೆಗೆದುಹಾಕಿದೆ ಅಂದ್ರೆ 17ನೇ ವಿಧಿ. ಈ ಕೆಳಗಿನ ಯಾವ ವಿಧಿ ವ್ಯಕ್ತಿಗೆ 6 ಸ್ವಾತಂತ್ರ್ಯಗಳನ್ನು ಕೊಡಲಾಗಿದೆ? ವ್ಯಕ್ತಿ ಕೊಡಮಾಡಲ್ಪಟ್ಟಂತ 6 ಸ್ವಾತಂತ್ರ್ಯಗಳು: ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ, ಸಂಚಾರ ಮಾಡಿ, ವಾಸ ಮಾಡಿ, ವ್ಯಾಪಾರ ಮಾಡಿ. ಸಂವಿಧಾನದ 19ನೇ ವಿಧಿ ನೋಡಿ. ಭಾರತ ಸಂವಿಧಾನದ 19ನೇ ವಿಧಿ ಇದೆಲ್ಲ ಈ 19ನೇ ವಿಧಿ ವ್ಯಕ್ತಿ ಕೊಡಮಾಡಲ್ಪಟ್ಟಿರ್ತಕ್ಕಂಥ 6 ಸ್ವಾತಂತ್ರ್ಯಗಳ ಬಗ್ಗೆ ಮಾತನಾಡುತ್ತದೆ. PSI 2019ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಕೆಳಗಿನ ಯಾವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲಾಗುತ್ತದೆ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ರಾಜಕೀಯ ಪಕ್ಷಗಳು. ಸರಿಯಾದಂತ ಉತ್ತರ ನ್ಯಾಯಾಂಗ. ರೈಟ್ ಆನ್ಸರ್ ನೋಡಿ. ನ್ಯಾಯಾಂಗ ಇದೆಯಲ್ಲ ಸರಿ ಉತ್ತರ.
ಈ ಕೆಳಗಿನಲ್ಲಿ ಮೂಲಭೂತ ಹಕ್ಕುಗಳನ್ನ ಯಾವುದು ಸಂರಕ್ಷಣೆ ಮಾಡುತ್ತದೆ ಅಂತಂದ್ರೆ ಸರಿ ಉತ್ತರ ನ್ಯಾಯಾಂಗ. ಸಂವಿಧಾನದ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್, 226ನೇ ವಿಧಿಯ ಪ್ರಕಾರ ಹೈಕೋರ್ಟ್. ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು? ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಕ್ಕೆ ಸಾಧ್ಯ ಇದೆ. 29ನೇ ವಿಧಿ, 226ನೇ ವಿಧಿ, 32ನೇ ವಿಧಿ, 17ನೇ ವಿಧಿ. ಎಸ್, 81% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸಂವಿಧಾನದ 32ನೇ ವಿಧಿ ರೈಟ್ ಆನ್ಸರ್ ನೋಡಿ. ಸಂವಿಧಾನದ 32ನೇ ವಿಧಿ. ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು ಅಂದ್ರೆ 32. ಹಾಗಾದ್ರೆ ಹೈಕೋರ್ಟ್ಗೆ ಮೊರೆ ಹೋಗಕ್ಕೆ ಸಾಧ್ಯ ಇದೆ. ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ 32ನೇ ವಿಧಿ, ಹೈಕೋರ್ಟ್ ಅಂದ್ರೆ ಶಬಾಷ್ 226ನೇ ವಿಧಿ ನೋಡಿ. ಸಂವಿಧಾನದ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗಳು ಹೋಗಲಕ್ಕ ಸಾಧ್ಯ ಇದೆ. PSI 2019ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಸಂವಿಧಾನದಲ್ಲಿ ಶಿಕ್ಷಣದ ಹಕ್ಕನ್ನ ಹೊಸ ಆರ್ಟಿಕಲ್ 21A ಇದನ್ನು ಸೇರಿಸಿದ ತಿದ್ದುಪಡಿ ಯಾವುದು? ಸಂವಿಧಾನದ 47ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 52ನೇ ತಿದ್ದುಪಡಿ, 86ನೇ ತಿದ್ದುಪಡಿ. ಕರೆಕ್ಟ್ ಆನ್ಸರ್ ಮಾಡಿ, ತಪ್ಪು ಮಾಡಬೇಡಿ. ಇಂಪಾರ್ಟೆಂಟ್ ಕ್ವಶನ್ ಇದು. ಶಬಾಷ್, 79% ಕರೆಕ್ಟ್ ಆನ್ಸರ್ ಮಾಡಿದ್ರು. 77% ಜನ ಸಂವಿಧಾನದ 86ನೇ ತಿದ್ದುಪಡಿ ರೈಟ್ ಆನ್ಸರ್ ನೋಡಿ. ಸಂವಿಧಾನದಲ್ಲಿ ಶಿಕ್ಷಣದ ಹಕ್ಕನ್ನ ಹೊಸ ಆರ್ಟಿಕಲ್ 21A ಇದನ್ನು ಸೇರಿಸಿದ ತಿದ್ದುಪಡಿ ಯಾವುದಂತ ಕೇಳಿದಾಗ ಸಂವಿಧಾನದ 86ನೇ ತಿದ್ದುಪಡಿ. ಭಾರತ ಸಂವಿಧಾನದ 86ನೇ ತಿದ್ದುಪಡಿಯ ಪ್ರಕಾರ ಸಂವಿಧಾನದಲ್ಲಿ ಶಿಕ್ಷಣ ಹಕ್ಕು ಆರ್ಟಿಕಲ್ 21A ಯನ್ನ ಸೇರಿಸಲಾಗಿದೆ ಅಂತ. ಆರ್ಟಿಕಲ್ 21A ಇದನ್ನ ಸೇರಿಸಿದ ತಿದ್ದುಪಡಿ. ಭಾರತ ಸಂವಿಧಾನದ ಯಾವ ತಿದ್ದುಪಡಿ ಲೋಕಸಭೆ ಅಧಿಕಾರಾವಧಿ 6 ವರ್ಷದಿಂದ 5 ವರ್ಷಕ್ಕೆ ಕಡಿಮೆ ಮಾಡಲಾಯಿತು? ಲೋಕಸಭೆ, ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿಯನ್ನ 6 ವರ್ಷದಿಂದ 5 ವರ್ಷಕ್ಕೆ ಕಡಿಮೆ ಮಾಡಿದಂತ ತಿದ್ದುಪಡಿ ಯಾವುದು? ನೋಡಿ, ಸಂವಿಧಾನದ 42ನೇ ತಿದ್ದುಪಡಿ ಹೆಚ್ಚು ಮಾಡಿದರೆ, 44ನೇ ತಿದ್ದುಪಡಿ ಏನ್ ಮಾಡಿದೆ ಅಂದ್ರೆ ಕಡಿಮೆ ಮಾಡಿದೆ. ಏನ್ ಕಡಿಮೆ ಮಾಡಿದೆ? ಲೋಕಸಭೆ ಆಗಿರಬಹುದು, ರಾಜ್ಯ ವಿಧಾನಸಭೆ ಆಗಿರಬಹುದು. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿಯನ್ನ ಹೆಚ್ಚು ಮಾಡಿದ್ದು 42ನೇ ತಿದ್ದುಪಡಿ, ವಾಪಸ್ ಕಡಿಮೆ ಮಾಡಿದ್ದು 44ನೇ ತಿದ್ದುಪಡಿ. ಈ ಕೆಳಗಿನ ಯಾವ ತಿದ್ದುಪಡಿ ಆಸ್ತಿ ಹಕ್ಕನ್ನು ರದ್ದುಪಡಿಸಲಾಯಿತು? ಸಂವಿಧಾನದಲ್ಲಿ ಆಸ್ತಿ ಹಕ್ಕನ್ನು ರದ್ದುಪಡಿಸಿದ ತಿದ್ದುಪಡಿ ಯಾವುದು? ಸಂವಿಧಾನದ 44ನೇ ತಿದ್ದುಪಡಿ. ಆಸ್ತಿ ಹಕ್ಕನ್ನು ರದ್ದುಪಡಿಸಿದ ತಿದ್ದುಪಡಿ ಯಾವುದಂದ್ರ 44ನೇ ತಿದ್ದುಪಡಿ. ಆಸ್ತಿ ಹಕ್ಕನ್ನ ರದ್ದುಪಡಿಸಿದ ತಿದ್ದುಪಡಿ ಅಂತೇಳಿ ಗುರುತಿಸ್ತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಶಬಾಷ್ ಸಂವಿಧಾನದ 52ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 52ನೇ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಿದ್ರ ಅಂದ್ರೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ಹೇಳಿ ಆ ತರ ಮಾಡೋದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ 52ನೇ ತಿದ್ದುಪಡಿಯನ್ನು ಜಾರಿಗೆ ತರುವುದರ ಮೂಲಕ 10ನೇ ಅನುಸೂಚಿಯನ್ನ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡುವುದರ ಮೂಲಕ, ಹೌದಲ್ಲೋ, 52ನೇ ತಿದ್ದುಪಡಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಿದೆ. ಈ ಕೆಳಗಿನ ಯಾವ ತಿದ್ದುಪಡಿ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಸರ್ವಶ್ರೇಷ್ಠವಾಗಿದೆ? ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಸರ್ವಶ್ರೇಷ್ಠವಾಗಿದೆ ಎಂದು ಹೇಳಿದ ತಿದ್ದುಪಡಿ ಯಾವುದು? ಸಂವಿಧಾನದ 42ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 42ನೇ ತಿದ್ದುಪಡಿ ಏನ್ ಹೇಳ್ತದಂದ್ರ
ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಶ್ರೇಷ್ಠವಾಗಿವೆ. ಉದಾಹರಣೆ 39A ವಿಧಿಯಾಗಿರಬಹುದು, 49A ವಿಧಿ, 43A ವಿಧಿಯಾಗಿರಬಹುದು, 48A ವಿಧಿ. ಈ 3 ವಿಧಿಗಳನ್ನ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು. ಅಷ್ಟೇ ಅಲ್ಲದೆ ರಷ್ಯಾ ದೇಶದ ಸಂವಿಧಾನದಿಂದ ಸರಿಸುಮಾರು 10 ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದಲ್ಲಿ ಸೇರಿಸಲಾಯಿತು. 11ನೇ ಮೂಲಭೂತ ಕರ್ತವ್ಯವನ್ನ ಯಾವ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗಿದೆ? 11ನೇ ಮೂಲಭೂತ ಕರ್ತವ್ಯವನ್ನ ಯಾವ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗಿದೆ? ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನ ಯಾವ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗಿದೆ ಅಂದ್ರೆ ಕೇವಲ 35% ಮಾತ್ರ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸಂವಿಧಾನದ 86ನೇ ತಿದ್ದುಪಡಿ. ಭಾರತ ಸಂವಿಧಾನದ 86ನೇ ತಿದ್ದುಪಡಿ ಇದು ಶಿಕ್ಷಣ ಕೇವಲ ಒಂದು ಮೂಲಭೂತ ಹಕ್ಕು ಅಷ್ಟೇ ಅಲ್ಲ. ಸಂವಿಧಾನದಲ್ಲಿ ಶಿಕ್ಷಣ ಹಕ್ಕನ್ನು ಹೊಸ ಆರ್ಟಿಕಲ್ 21A ಸೇರಿಸಿದ ಅಷ್ಟೇ ಅಲ್ಲ, ಅಲ್ಲಿ 21A ವಿಧಿಯಲ್ಲಿ ಸೇರಿಸಲಾಯಿತು. ಇಲ್ಲಿ 51K ವಿಧಿಯಲ್ಲಿ ಸೇರಿಸಲಾಗಿದೆ. 51K ವಿಧಿ ಏನ್ ಹೇಳ್ತದೆ ಅಂತಂದ್ರೆ, ಆ ಮಕ್ಕಳಿಗೆ, ಬಾಲಕರಿಗೆ ಅಥವಾ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದು ತಂದೆ ತಾಯಿಗಳ ಆದ್ಯ ಕರ್ತವ್ಯವಾಗಿದೆ, ಪೋಷಕರ ಆದ್ಯ ಕರ್ತವ್ಯವಾಗಿದೆ. ಬರೇ ಸರ್ಕಾರ ಅಷ್ಟೇ ಶಿಕ್ಷಣ ಕೊಡಿಸುವುದಲ್ಲ, ಮಗುವಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ, ಮಗುವಿನ ಪ್ರತಿ ಹಂತದ ಬೆಳವಣಿಗೆಯಲ್ಲಿ ಸರ್ಕಾರ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ಸರ್ಕಾರದ ಅಷ್ಟೇ ಕೆಲಸ ಅಲ್ಲ, ಪಾಲಕರ ಕೆಲಸನೂ ಕೂಡ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಚಾಲಕರು, ಪಾಲಕರು, ಬಾಲಕರು ಅತ್ಯಂತ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಈ 3 ತ್ರಿಕೋನಗಳದಾವಲ್ಲ, ಈ ತ್ರಿಕೋನಗಳು ಅತಿ ಮುಖ್ಯವಾದ ಪಾತ್ರ ವಹಿಸ್ತವೆ. ಈ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾನು, ನೀವು, ಲ್ಯಾಪ್ಟಾಪ್, ನಿಮ್ಗೆ ಮೊಬೈಲ್ ಮತ್ತೆ ಇಂಟರ್ನೆಟ್ ಕೈಗಿರುವಂತ ಪೆನ್, ಇವು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತವೆ. ಯಾಕ ಗೊಂಬೆ ಚಿತ್ರ ಬಹಳ ಕಳ್ಸಾಗತ್ತೆ, ಮುಂದೆ ಹೋದ್ರೆ ಚಲೋ. PSI 2019 ಕೇಳಿದಂತ ಪ್ರಶ್ನೆ, ಈ ರಿಟ್ಗಳಲ್ಲಿ ಯಾವುದು ಅಕ್ಷರಶಃ ನಾವು ಆದೇಶ ಮಾಡುತ್ತೇವೆ ಅಂತ ಹೇಳ್ತದೆ? ಪರಮಾದೇಶ, ಆದೇಶ ಮಾಡುತ್ತೇವೆ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋ ವಾರೆಂಟ್, ಸರ್ಶಿಯೋರರಿ. ಶಬಾಷ್, ಮ್ಯಾಂಡಮಸ್ ರೈಟ್ ಆನ್ಸರ್ ನೋಡಿ. ಮ್ಯಾಂಡಮಸ್ ಇದೆಯಲ್ಲ ಸರಿಯಾದಂತ ಉತ್ತರ. ಈ ರಿಟ್ಗಳಲ್ಲಿ ಯಾವುದು ಅಕ್ಷರಶಃ ನಾವು ಆದೇಶ ಮಾಡುತ್ತೇವೆ, ಆದೇಶಿಸುತ್ತೇವೆ ಎಂದು ಅರ್ಥ ಕೊಡುತ್ತದೆ. ಆದೇಶ ಮಾಡುತ್ತೇವೆ ಎಂದು ಅರ್ಥ ಕೊಡುತ್ತದೆ ಅಂದ್ರ ಸರಿಯಾದಂತ ಉತ್ತರ ಮ್ಯಾಂಡಮಸ್. ಪರಮಾದೇಶ ಅಂತ ಹೇಳಿ ಕರಿತೀವಿ. ಪರಮಾದೇಶ. ಅಕ್ರಮವಾಗಿ ಸರ್ಕಾರಿ ಹುದ್ದೆಗಳನ್ನ ಅಥವಾ ಅಕ್ರಮವಾಗಿ ಭಾರತ ಸಂವಿಧಾನದ ಹುದ್ದೆಗಳನ್ನ ಆಕ್ರಮಿಸಿಕೊಂಡ್ರೆ ಅಂತ ಸಮಯದಲ್ಲಿ, ಎಸ್, 93% ಕರೆಕ್ಟ್ ಆನ್ಸರ್. ಸರಿಯಾದಂತ ಉತ್ತರ ಕೋವಾರೆಂಟ್. ಕೋವಾರೆಂಟ್ ಮೀನ್ಸ್ ವಾಟ್ ಈಸ್ ಯುವರ್ ಅಥಾರಿಟಿ, ನಿಮ್ಗೇನು ಅಥಾರಿಟಿ ಇದ್ದ ಅನ್ನಂಗದು ಕೋವಾರೆಂಟ್. ಭಾರತ ಸಂವಿಧಾನದಲ್ಲಿ ಕೋವಾರೆಂಟ್ ಏನ್ ಮಾಡ್ತಂದ್ರ ಅಧಿಕಾರವನ್ನು ಪ್ರಶ್ನೆ ಮಾಡುತ್ತದೆ. ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಯಾವುದು? ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಹೇಬಿಯಸ್ ಕಾರ್ಪಸ್ ನೋಡಿ. ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಯಾವುದಂದ್ರೆ ಹೇಬಿಯಸ್ ಕಾರ್ಪಸ್. ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಯಾವುದಂದ್ರ ಹೇಬಿಯಸ್ ಕಾರ್ಪಸ್. ಈ ಕೆಳಗಿನ ಯಾವುದು ಕೋರ್ಟ್ನಲ್ಲಿ ನ್ಯಾಯವಾದದ್ದು ಯಾವುದರಲ್ಲಿ? ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಪ್ರಸ್ತಾವನೆ. ನ್ಯಾಯವಾದದ್ದು ಯಾವುದರಲ್ಲಿ ಅಂತಂದ್ರೆ ಸರಿಯಾದಂತ ಉತ್ತರ ಮೂಲಭೂತ ಹಕ್ಕುಗಳು. ರೈಟ್ ಆನ್ಸರ್ ನೋಡಿ. ಮೂಲಭೂತ ಹಕ್ಕುಗಳದಲ್ಲ, PSI 2019 ಕೇಳಿದ ಪ್ರಶ್ನೆ ಇದು. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ ಅಥವಾ ಕೋರ್ಟ್ಗಳಲ್ಲಿ ಏನಂತಂದ್ರೆ ನ್ಯಾಯವಾದವಾಗಿವೆ. ಮತ್ತು ಮೂಲಭೂತ ಕರ್ತವ್ಯಗಳಾಗಿರಬಹುದು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾಗಿರಬಹುದು, ಪ್ರಸ್ತಾವನೆಗಳಾಗಿರಬಹುದು, ಇವೇನಾದರೂ ಉಲ್ಲಂಘನೆಯಾದರೆ ನಾವು ಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡಕ್ ಅವಕಾಶ ಇಲ್ಲ. ಮೂಲಭೂತ ಹಕ್ಕುಗಳಿಗೆ ಕಾನೂನಿನ ಬೆಂಬಲ ಇದೆ, ಆದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗಾಗಿರಬಹುದು, ಮೂಲಭೂತ ಕರ್ತವ್ಯಗಳಿಗಾಗಿರಬಹುದು, ಪ್ರಸ್ತಾವನೆಗಾಗಿರಬಹುದು, ಇವುಗಳಿಗೆ ಕಾನೂನಿನ ಬೆಂಬಲ ಇಲ್ಲ.
ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದರೆ ನಾವು 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಆದ್ರೆ ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಪ್ರಸ್ತಾವನೆ ಏನಾದರೂ ಉಲ್ಲಂಘನೆಯಾದರೆ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಕ್ಕ ಅವಕಾಶ ಇಲ್ಲ ಅನ್ನುವಂತ ವಿಚಾರವನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಕೆಳಗಿನ ಯಾವುದು ಕೋರ್ಟಿನಲ್ಲಿ ನ್ಯಾಯವಾದದ್ದು ಅಂತಂದ್ರ ಮೂಲಭೂತ ಹಕ್ಕುಗಳದಲ್ಲ, ಇದು ಕೋರ್ಟ್ನಲ್ಲಿ ನ್ಯಾಯವಾದದ್ದು. PSI 2012ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಅಧೀನ ನ್ಯಾಯಾಲಯವು ನಿರ್ದಿಷ್ಟ ವಿಷಯಗಳಲ್ಲಿ ಅಧಿಕಾರ ವ್ಯಾಪ್ತಿಯನ್ನು ಮೀರಿದಾಗ ತನ್ನ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ತೀರ್ಪು ಕೊಡೋದು, ತನ್ನ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ಮಾತಾಡೋದು, ಈ ತರ ಏನಾದರೂ ಕೆಳಗಿನ ನ್ಯಾಯಾಲಯ ಮಾಡ್ತಾ ಇತ್ತು ಅಂದ್ರೆ ಮೇಲಿನ ನ್ಯಾಯಾಲಯ ನೋಡ್ತಿರ್ತದ ಏನ್ ಮಾಡಾಕತ್ತದ ಕೆಳಗಿನ ನ್ಯಾಯಾಲಯ. ಆ ಮೇಲಿನ ನ್ಯಾಯಾಲಯ ಏನ್ ಮಾಡ್ತಂದ್ರೆ ಸಿಟ್ಟಿಗೇರಿ ವ್ಯಾಪ್ತಿಯನ್ನು ಮೀರಿ ವ್ಯವಹರಿಸಿದಾಗ ಮುಂದುವರಿಸದಂತೆ ಉಚ್ಚ ನ್ಯಾಯಾಲಯವು ಆದೇಶಿಸುವ ರೀತಿಗೆ ಏನಂತ ಕರಿತೀವಿ, ನೀ ಅದನ್ನ ನಿನ್ ಕೆಲಸನೇ ಅಲ್ಲ, ನೀ ಅದನ್ನ ಮಾಡಬೇಡ ಅಂತ ಹೇಳ್ತಂದ್ರ ನಿಂದಲ್ಲ ಅದು. ಸರ್ಟಿಯೋರರಿ, ಪ್ರೊಹಿಬಿಷನ್, ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್. ಸರಿಯಾದಂತ ಉತ್ತರ ಪ್ರೊಹಿಬಿಷನ್. ರೈಟ್ ಆನ್ಸರ್ ನೋಡಿ, ಪ್ರೊಹಿಬಿಷನ್ ಸರಿ ಉತ್ತರ. ಎಂತ ಅದ್ಭುತವಾದಂತ ಕ್ವಶನ್ ಉತ್ತರ ನೋಡಿದ್ರು. ಭಾರತ ಸಂವಿಧಾನದಲ್ಲಿ ಪ್ರೊಹಿಬಿಷನ್ ಇದೆಯಲ್ಲ, ಪ್ರೊಹಿಬಿಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಏನು ಇವತ್ತು ಉದಾಹರಣೆ, ಸುಪ್ರೀಂ ಕೋರ್ಟ್ ಅನ್ನ ಮಾತನ್ನ ಹೈಕೋರ್ಟ್ ಮೀರುವಂತಿಲ್ಲ, ಹೈಕೋರ್ಟಿನ ಮಾತನ್ನ ಸೆಷನ್ ಜಿಲ್ಲಾ ನ್ಯಾಯಾಲಯಗಳು ಮೀರುವಂತಿಲ್ಲ. ಮೇಲಿನ ನ್ಯಾಯಾಲಯಗಳು ಕೆಳಗಿನ ನ್ಯಾಯಾಲಯಗಳು ಹೇಳ್ತವೆ ನಿಂದ ಏನಾದ ಅಧಿಕಾರ ನೀನ್ ಮಾಡೋದು, ನೀ ಅಧಿಕಾರ ಮೀರಿ ಮಾಡಂಗಿಲ್ಲ, ನಿನ್ನ ಅಧಿಕಾರವನ್ನು ಮೀರಿ ಪ್ರಶ್ನೆ ಮಾಡುವಂತಿಲ್ಲ ಅಥವಾ ನೀನು ಕೆಲಸ ಮಾಡುವಂತಿಲ್ಲ ಅಂತ ಮೇಲಿನ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯಕ್ಕೆ ಮೇಲಿನ ಮೇಲೆ ಹೇಳುತ್ತಿತ್ತು ಅಂದ್ರ ಆ ಒಂದು ಸಂದರ್ಭವನ್ನ ಪ್ರೊಹಿಬಿಷನ್ ಅಂತೇಳಿ ಕರಿತೀವಿ. ಇಲ್ಲಪ್ಪ ನಿನಗ ಅದನ್ನ ತೀರ್ಪು ಕೊಡಕ್ ಆಗಲ್ಲ, ಆ ಒಂದು ಮೊಕದ್ದಮೆ ತಾಯಿ ಕಡೆ ಅಂತೇಳಿ ಕೆಳಗಿನ ನ್ಯಾಯಾಲಯದಲ್ಲಿರುವಂತ ಮೊಕದ್ದಮೆಯನ್ನ ಅವಕ್ಕಂತ ಕಸುವತ್ತಿತ್ತು ಮೇಲಿನ ನ್ಯಾಯಾಲಯ ಅಂದ್ರ ಸಾಕ್ಷ್ಯ ಸಮೇತವಾಗಿ ಕಸುವತ್ತಿತ್ತು, ಬೇಡ ನಿನ್ನ ಕಡೆ ಆ ತೀರ್ಪು ಕೊಡಕ್ಕಾಗಲ್ಲ, ತಂಬ ಇಲ್ಲ ನಾ ತೀರ್ಪು ಕೊಡ್ತೀನಿ ಅಂತಿತ್ತಂದ್ರ ಸರ್ಟಿಯೋರರಿ ಅಂತ ಕರೀತಾರೆ ಅಥವಾ ಸರ್ಶಿಯೋರರಿ ಅಂತ ಕರೀತಾರೆ. ಸರ್ಶಿಯೋರರಿ ಅಥವಾ ಸರ್ಟಿಯೋರರಿ ನೆನ್ಪಿಡಿ. ಕೆಳಗಿನ ನ್ಯಾಯಾಲಯದಲ್ಲಿರುವಂತ ಮೊಕದ್ದಮೆಗಳನ್ನ ಮೇಲಿನ ನ್ಯಾಯಾಲಯಗಳ ಅಥವಾ ಪಕ್ಕದ ನ್ಯಾಯಾಲಯಗಳಿಗೆ ಅದನ್ನೇನು ಮಾಡುದು ವರ್ಗಾವಣೆ ಮಾಡುವಂತಿದ್ದರ ಅದಕ್ಕೆ ಏನಂತ ಕರೀತಾರೆ ಅಂದ್ರ ಸರ್ಟಿಯೋರರಿ ಅಂತ ಹೇಳಿ ಕರೀತಾರೆ. ಸಂವಿಧಾನದ 3ನೇ ಭಾಗ ಈ ಕೆಳಕಂಡ ಯಾವುದರ ಉಲ್ಲಂಘನೆಯಾದಾಗ ಸರ್ವೋಚ್ಚ ನ್ಯಾಯಾಲಯವು ನೆರವು ಪಡೆಯಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್ ಇದು. ಬಟ್ ಅದೇ ಅಲ್ಲಿಗೆ ಮತ್ತೆ ಒಳ್ಳೆ ಅದಕ್ಕೆ ಕ್ವಶನ್ ಆಗಿರುತ್ತೆ. ಕಾನೂನು ಹಕ್ಕುಗಳು, ಮೂಲಭೂತ ಹಕ್ಕುಗಳು, ಶಾಸನಬದ್ಧ ಹಕ್ಕುಗಳು, ಸ್ವಾಭಾವಿಕ ಹಕ್ಕುಗಳು. ನೋಡಿ 95% ಕರೆಕ್ಟ್ ಆನ್ಸರ್ ಮಾಡಿದ್ದೆ. ಸರಿಯಾದಂತ ಉತ್ತರ ಮೂಲಭೂತ ಹಕ್ಕುಗಳು. ರೈಟ್ ಆನ್ಸರ್ ನೋಡಿ. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ನಾವು ಸರ್ವೋಚ್ಚ ನ್ಯಾಯಾಲಯದ ನೆರವನ್ನು ಪಡೆಯಬಹುದು ಮತ್ತು ಉಚ್ಚ ನ್ಯಾಯಾಲಯದ ನೆರವನ್ನ ಪಡೆಯಕ್ಕೆ ಸಾಧ್ಯ ಇದೆ. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದರೆ ಈ ಕೆಳಕಂಡ ಯಾವುದರ ಮುಂದೆ ಪ್ರಸ್ತಾಪಪಡಿಸಬಹುದು ಅಂತಂದ್ರೆ ಎರಡು, ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯ ಎರಡರಲ್ಲಿಯೂ ನಾವು ಏನ್ ಮಾಡಕ್ ಸಾಧ್ಯ ಇದೆ ಅಂತಂದ್ರೆ ಅಲ್ಲಿ ಅವ್ರ ಮುಂದೆ ನಾವು ವ್ಯಕ್ತಪಡಿಸಕ್ಕ ಸಾಧ್ಯ ಇದೆ. ಅನುಚ್ಛೇದ 30 ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಸ್ಥಾಪಿಸಲು ಅವಕಾಶ ನೀಡುವುದು ಯಾರಿಗೆ? ಭಾಷಾ ಅಲ್ಪಸಂಖ್ಯಾತರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ನಾಗರಿಕರಿಗೆ. ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಶಬಾಷ್, ಇಬ್ಬರಿಗೆ ಅಪ್ಲೈ ಆಗ್ತದೆ ನೋಡಿ. ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ರೈಟ್ ಆನ್ಸರ್. PSI 2012ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಅನುಚ್ಛೇದ 30 ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿರುವುದು ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ರೈಟ್ ಆನ್ಸರ್. ಇಬ್ಬರಿಗೆ ಅಪ್ಲೈ ಆಗ್ತದೆ. ಸಂವಿಧಾನದ ಮೂಲ ರಚನೆಯನ್ನು ಸಂಸತ್ತು ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದ್ದು ಈ ಕೆಳಕಂಡ ಯಾವ ಪ್ರಕರಣದಲ್ಲಿ? ಸಂವಿಧಾನದ ಮೂಲ ರಚನೆಯನ್ನ ಸಂಸತ್ತು ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿಲ್ಲ. ಸಂವಿಧಾನದ ಮೂಲ ರಚನೆಯನ್ನ ಸಂಸತ್ತು ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿಲ್ಲ. ಸರಿಯಾದಂತ ಉತ್ತರ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ. ರೈಟ್ ಆನ್ಸರ್ ನೋಡಿ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಇದೆಯಲ್ಲ ಸರಿ ಉತ್ತರ. ಸಂವಿಧಾನದ ಮೂಲ ರಚನೆ ಅಂತಂದ್ರೆ ಮೂಲಭೂತ ಅಂಶಗಳು ಅಂತಂದಂಗ
ನಮ್ಮ ಭಾರತ ಸಂವಿಧಾನದ ರಚನಾಕಾರರ ವಾಂಛೆಗಳೇನಿದ್ವಲ್ಲ, ಉದ್ದೇಶಗಳೇನಿದ್ವಲ್ಲ, ಭಾರತ ಸಂವಿಧಾನದ ರಚನಾಕಾರರ ಉದ್ದೇಶ ಮತ್ತು ಆ ಮೂಲ ಸಂವಿಧಾನಕ್ಕೆ ಧಕ್ಕೆ ಆಗಬಾರದು ಅಂತ ಸರಿಯಾದಂತ ಉತ್ತರ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ, ರೈಟ್ ಆನ್ಸರ್. ಒಟ್ಟಾರೆಯಾಗಿ ಭಾರತ ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ಮಾಡುವ ಅವಕಾಶ ಇಲ್ಲ ಅಂತ ಹೇಳಿದ್ದು ಅದು ಗೋಲಕ್ನಾಥ್ ಸ್ಟೇಟ್ ಆಫ್ ಪಂಜಾಬ್ ಸರ್ಕಾರ. ಆದರೆ ಈ ಕೇಶವಾನಂದ ಭಾರತಿ ಸರ್ಕಾರ ಕೇಶವಾನಂದ ಭಾರತಿ ಪ್ರಕರಣ ಏನ್ ಹೇಳುತ್ತಂದ್ರ ತಿದ್ದುಪಡಿ ಮಾಡುವ ಅವಕಾಶ ಇದೆ, ಮೂಲಭೂತ ಹಕ್ಕುಗಳನ್ನ ನೀವು ತಿದ್ದುಪಡಿ ಮಾಡಬಹುದು, ಆದರೆ ಮೂಲ ರಚನೆ ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್. ಮೂಲ ರಚನೆಯನ್ನ ಬೇಸಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆ ಬೇಸಿಕ್ ಸ್ಟ್ರಕ್ಚರ್ ಅಥವಾ ಬೇಸಿಕ್ ಈ ಆ ಒಂದು ಮೂಲ ಉದ್ದೇಶಕ್ಕೆ ಏನಾಗಬಾರದು ಅಂದ್ರೆ ಧಕ್ಕೆ ಆಗಬಾರದು ಅನ್ನುವಂಥದ್ದೇ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ. PSI 2012ರಲ್ಲಿ ಕೇಳಿದಂತ ಪ್ರಶ್ನೆ ಇದು, ಮತ್ತೆ ವಾಪಸ್ ರಿಪೀಟ್ ಆಗಿದೆ. 17ನೇ ವಿಧಿ ರೈಟ್ ಆನ್ಸರ್ ನೋಡಿ. ಸಂವಿಧಾನದ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಲು ಅವಕಾಶ ನೀಡುತ್ತದೆ ಅಂದ್ರೆ ಸಂವಿಧಾನದ 17ನೇ ವಿಧಿ. ಯಾವ ವಯೋಮಾನದ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಉಚಿತವಾಗಿ ಸರ್ಕಾರ ಒದಗಿಸುವ ಉದ್ದೇಶವನ್ನು ಹೊಂದಿದೆ? ಯಾವ ವಯೋಮಾನ? 6 ರಿಂದ 14 ವರ್ಷ, 5 ರಿಂದ 14 ವರ್ಷ, 6 ರಿಂದ 12 ವರ್ಷ, 5 ರಿಂದ 12 ವರ್ಷ. ಶಬಾಷ್. 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಆರರಿಂದ 14 ವರ್ಷದ ಮಕ್ಕಳು. ಪೊಲೀಸರು ಬಂಧಿಸಿದ ವ್ಯಕ್ತಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸದೆ ಎಷ್ಟು ಸಮಯದವರೆಗೆ ತಮ್ಮ ವಶದಲ್ಲಿ ಇಟ್ಟುಕೊಳ್ಳಬಹುದು ಅಂತಂದಾಗ ಸರಿಯಾದಂತ ಉತ್ತರ 24 ಗಂಟೆ ನೋಡಿ. 24 ಗಂಟೆಗಳ ಕಾಲ ತಮ್ಮಲ್ಲಿ ಇರಿಸಿಕೊಳ್ಳಲು ಸಾಧ್ಯ ಇದೆ. ಬಟ್ ಯಾವ ಅವಧಿಯನ್ನು ಹೊರತುಪಡಿಸಿ ಅಂತಂದ್ರ ಪ್ರಯಾಣದ ಅವಧಿಯನ್ನು ಹೊರತುಪಡಿಸಿ, ಜರ್ನಿ ಟೈಮ್ ಏನಿದೆಯಲ್ಲ ಪ್ರಯಾಣದ ಅವಧಿಯನ್ನು ಹೊರತುಪಡಿಸಿ 24 ಗಂಟೆಗಳ ಕಾಲ ತಮ್ಮಲ್ಲಿ ಇರಿಸಿಕೊಳ್ಳಲು ಸಾಧ್ಯ ಇದೆ. ಪೊಲೀಸರು ಬಂಧಿಸಿದ ವ್ಯಕ್ತಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸದೆ ಎಷ್ಟು ಸಮಯದವರೆಗೆ ತಮ್ಮ ವಶದಲ್ಲಿ ಇರಿಸಿಕೊಳ್ಳಬಹುದು ಅಂತಂದ್ರೆ 24. ಹಾಗಾದ್ರೆ ಭಾರತ ಸಂವಿಧಾನದ ಯಾವ ವಿಧಿಯು ಪೊಲೀಸರ ಬಂಧನವನ್ನ ಪ್ರಶ್ನಿಸಲಿಕ್ಕೆ ಅವಕಾಶ ಇದೆ, ನ್ಯಾಯಾಧೀಶರ ಜೊತೆಯಲ್ಲಿ ಯಾರು ವಕೀಲರ ಜೊತೆಯಲ್ಲಿ ಸಮಾಲೋಚನೆ ಮಾಡಕ್ ಅವಕಾಶ ಇದೆ, ತಮ್ಮನ್ನು ಯಾಕೆ ಬಂಧಿಸಿದ್ರಿ ಅಂತ ಪ್ರಶ್ನೆ ಮಾಡಕ್ ಅವಕಾಶ ಇದೆ? ಸಂವಿಧಾನದ ಯಾವ ವಿಧಿ ಅದು? ಭಾರತ ಸಂವಿಧಾನದ ಯಾವ ವಿಧಿ? ಇಪ್ಪತ್ತೆರಡನೇ ವಿಧಿ ನೋಡಿ. ಸಂವಿಧಾನದ 22ನೇ ವಿಧಿ ಸರಿ ಉತ್ತರ. ಭಾರತ ಸಂವಿಧಾನದ 22ನೇ ವಿಧಿಯಲ್ಲಿ ಈ ಅವಕಾಶಗಳದ. ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಸಂವಿಧಾನದ ವಿಧಿ ಯಾವುದು? ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಸಂವಿಧಾನದ ವಿಧಿ ಯಾವುದು? ಸಂವಿಧಾನದ 21ನೇ ವಿಧಿ ನೋಡಿ. ಭಾರತ ಸಂವಿಧಾನದ 21ನೇ ವಿಧಿ ಸರಿಯಾಗಿರುವಂತ ಉತ್ತರ. ಅಸ್ಪೃಶ್ಯತೆ ನಿವಾರಣೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸಂವಿಧಾನದ 17ನೇ ವಿಧಿ ನೋಡಿ. ನೂರ 48ನೇ ವಿಧಿ, 155ನೇ ವಿಧಿ, 156ನೇ ವಿಧಿ, 53ನೇ ವಿಧಿ. ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ. ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ. ರಾಷ್ಟ್ರಪತಿಗಳು ಆಯಾ ರಾಜ್ಯದ ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ. ಸಂವಿಧಾನದ ಯಾವ ವಿಧಿ ಅಂದ್ರೆ 155ನೇ ವಿಧಿ ನೋಡಿ. ಭಾರತ ಸಂವಿಧಾನದ 155ನೇ ವಿಧಿಯ ಪ್ರಕಾರ ಆಯಾ ರಾಜ್ಯಗಳಿಗೆ
ರಾಜ್ಯಪಾಲರನ್ನು ನೇಮಕ ಮಾಡುವಂತ ಸಂವಿಧಾನದ ವಿಧಿ. ಯಾರು ನೇಮಕ ಮಾಡ್ತಾರಂದ್ರೆ ರಾಷ್ಟ್ರಪತಿಗಳ ನೇಮಕ ಮಾಡ್ತಾರೆ. ಅಂದಾಜು ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ, ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ, ಮೇಲಿನ ಎಲ್ಲವೂ. ಇದರಲ್ಲಿ ಯಾವುದು ಹಣಕಾಸು ಸಮಿತಿಯಾಗಿದೆ? ಇದರಲ್ಲಿ ಯಾವುದು ಹಣಕಾಸು ಸಮಿತಿಯಾಗಿದೆ? ಇದರಲ್ಲಿ ಯಾವುದು ಹಣಕಾಸು ಸಮಿತಿಯಾಗಿದೆ? ಯಾವುದು ಹಣಕಾಸು ಸಮಿತಿಯಾಗಿದೆ ಅಂದ್ರೆ ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ಸರಿ ನೋಡಿ. ಅಂದಾಜು ಸಮಿತಿ ಓಕೆ, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ, ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ, ಮೇಲಿನ ಎಲ್ಲವೂ ಸರಿಯಾಗಿರುವಂತ ಉತ್ತರ. ಮೇಲಿನ ಎಲ್ಲವೂ ಸರಿಯಾಗಿದೆ. ಅತಿ ದೊಡ್ಡ ಹಣಕಾಸು ಸಮಿತಿ ಯಾವುದು? ಅತಿ ದೊಡ್ಡ ಹಣಕಾಸು ಸಮಿತಿ ಯಾವುದು? ಇದರಲ್ಲಿ ಯಾವುದು ಅತಿ ದೊಡ್ಡ ಹಣಕಾಸು ಸಮಿತಿ ಅಂದ್ರ ಅಂದಾಜು ಸಮಿತಿ ನೋಡಿ. ಅತಿ ದೊಡ್ಡ ಹಣಕಾಸು ಸಮಿತಿಯಾಗಿದೆ. ಅತ್ಯಂತ ದೊಡ್ಡದಾಗಿರುವಂತ ಹಣಕಾಸು ಸಮಿತಿ ಯಾವುದಂದ್ರ ಅಂದಾಜು ಸಮಿತಿ. ಅಂದಾಜು ಸಮಿತಿ ರೈಟ್ ಆನ್ಸರ್. ಯಾವ ಸಮಿತಿಯಲ್ಲಿ ಕೇವಲ ಲೋಕಸಭಾ ಸದಸ್ಯರು ಮಾತ್ರ ಇರುತ್ತಾರೆ? ಯಾವ ಸಮಿತಿಯಲ್ಲಿ ಕೇವಲ ಲೋಕಸಭಾ ಸಮಿತಿಯ ಸದಸ್ಯರು ಮಾತ್ರ ಇರುತ್ತಾರೆ? ಕೇವಲ ಲೋಕಸಭಾ ಸದಸ್ಯರು ಮಾತ್ರ ಯಾವ ಸಮಿತಿಯಲ್ಲಿ ಇರ್ತಾರೆ ಅಂದ್ರೆ ಸರಿಯಾದಂತ ಉತ್ತರ ಅಂದಾಜು ಸಮಿತಿ ನೋಡಿ. ಇದರ 30 ಜನ ಸದಸ್ಯರು ಇರ್ತಾರೆ. ಆ 30 ಜನ ಸದಸ್ಯರು ಏನಪ್ಪಾ ಅಂದ್ರ ಲೋಕಸಭಾ ಸದಸ್ಯರು ಇರುತ್ತಾರೆ. ಯಾವ ಸಮಿತಿಯ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ? ಯಾವ ಸಮಿತಿಯ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾಗಿರುತ್ತಾರೆ? ವಿರೋಧ ಪಕ್ಷದ ನಾಯಕರಾಗಿರುತ್ತಾರೆ. ಸರಿಯಾದಂತ ಉತ್ತರ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರಂದ್ರ ವಿರೋಧ ಪಕ್ಷದ ನಾಯಕರಾಗಿರುತ್ತಾರೆ. ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾಗಿರುತ್ತಾರೆ. ಇಂಪಾರ್ಟೆಂಟ್ ಕ್ವಶನ್. ಎರಡ್ನೂರ 80ನೇ ವಿಧಿ, 279A, 266, 112. ಕೇಂದ್ರ ಬಜೆಟಿನ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಕೇಂದ್ರ ಬಜೆಟಿನ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಕೇಂದ್ರ ಬಜೆಟಿನ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸರಿಯಾದಂತ ಉತ್ತರ 112ನೇ ವಿಧಿ ನೋಡಿ. ಸಂವಿಧಾನದ 112ನೇ ವಿಧಿ ಕೇಂದ್ರ ಬಜೆಟಿನ ಬಗ್ಗೆ ತಿಳಿಸುವಂತ ಸಂವಿಧಾನದ ವಿಧಿಯಾಗಿದೆ. ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವ ವಿಧಿ ಯಾವುದು? ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವ ವಿಧಿ ಯಾವುದು?
ಸಂವಿಧಾನದ 280ನೇ ವಿಧಿ ನೋಡಿ. ಭಾರತ ಸಂವಿಧಾನದ 280ನೇ ವಿಧಿ. ರಾಜ್ಯಪಾಲರು ರಾಷ್ಟ್ರಪತಿಗಳು ಸ್ಪೀಕರ್ ಮುಖ್ಯಮಂತ್ರಿಗಳು ಹಣಕಾಸು ಆಯೋಗವನ್ನ ತಿಳಿಸುವವರು ಯಾರು? ಇದೊಂದು ಹಣಕಾಸು ಆಯೋಗವೇ? ಇದೊಂದು ಹಣಕಾಸು ಆಯೋಗವೇ? ಸರಿಯಾದಂತ ಉತ್ತರ ಸ್ಪೀಕರ್. ರೈಟ್ ಆನ್ಸರ್ ನೋಡಿ. ಲೋಕಸಭೆಯ ಸ್ಪೀಕರ್ ಅದರಲ್ಲ, ಇದೊಂದು ಹಣಕಾಸು ಆಯೋಗ ಅಂತ ಪ್ರಶ್ನೆ ಕೇಳಿದಾಗ ಅವ್ರು ಹೇಳುದು ಹೌದು ಇದೊಂದು ಹಣಕಾಸು ಆಯೋಗ. ಫೈನಲ್ ಆಗಿ ಪ್ರೂವ್ ಮಾಡೋರು ಯಾರಂದ್ರ ಸ್ಪೀಕರ್. ತೊಂಬತ್ತೆಂಟನೇ ತಿದ್ದುಪಡಿ, 97ನೇ ತಿದ್ದುಪಡಿ, 93ನೇ ತಿದ್ದುಪಡಿ, 91 ತಿದ್ದುಪಡಿ. ಖಾಸಗಿ ಶಾಲೆಗಳಲ್ಲಿ ರೈಟ್ ಟು ಎಜುಕೇಶನ್ ಬಗ್ಗೆ ಮಾತನಾಡುವ ತಿದ್ದುಪಡಿ ಯಾವುದು? ಖಾಸಗಿ ಶಾಲೆಗಳಲ್ಲಿ ರೈಟ್ ಟು ಎಜುಕೇಶನ್ ಬಗ್ಗೆ ಮಾತನಾಡುವ ಸಂವಿಧಾನದ ತಿದ್ದುಪಡಿ ಯಾವುದು? ಖಾಸಗಿ ಶಾಲೆಗಳಲ್ಲಿ ರೈಟ್ ಟು ಎಜುಕೇಶನ್ ಬಗ್ಗೆ ಮಾತನಾಡುವ ತಿದ್ದುಪಡಿ ಯಾವುದಂದ್ರ ಸಂವಿಧಾನದ 93ನೇ ತಿದ್ದುಪಡಿ. ಭಾರತ ಸಂವಿಧಾನದ 93ನೇ ತಿದ್ದುಪಡಿ ರೈಟ್ ಟು ಎಜುಕೇಶನ್ ಯಾವ ಶಾಲೆಗಳಲ್ಲಿ ಅಂದ್ರ ಖಾಸಗಿ ಶಾಲೆಗಳಲ್ಲಿ. ಖಾಸಗಿ ಶಾಲೆಗಳಲ್ಲಿ ರೈಟ್ ಟು ಎಜುಕೇಶನ್ ಬಗ್ಗೆ ತಿಳಿಸುವ ಸಂವಿಧಾನದ ತಿದ್ದುಪಡಿ 93. ಕೇಂದ್ರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಂತ್ರಿ ಮಂಡಲದ ಗಾತ್ರ 15%ಕ್ಕಿಂತ ಜಾಸ್ತಿ ಮೀರಬಾರದು. ಕೇಂದ್ರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ, ಕೇಂದ್ರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಂತ್ರಿ ಮಂಡಲದ ಗಾತ್ರ ಎಷ್ಟು ಮೀರಬಾರದು ಅಂದ್ರ 15%ಕ್ಕಿಂತ ಜಾಸ್ತಿ ಮೀರಬಾರದು ಅಂತ ತಿಳಿಸುವ ತಿದ್ದುಪಡಿ ಯಾವುದಂದ್ರ ಸಂವಿಧಾನದ 91ನೇ ತಿದ್ದುಪಡಿ. 26ನೇ ತಿದ್ದುಪಡಿ, 35ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ. ರಾಜ್ಯರಿಗೆ ನೀಡಬೇಕಾಗಿರುವಂತ ಅವರ ಸಹಾಯಧನವನ್ನ, ರಾಜ್ಯರಿಗೆ ಕೊಡಬೇಕಾಗಿರುವ ಸಹಾಯಧನವನ್ನ ರದ್ದು ಮಾಡಿದ ತಿದ್ದುಪಡಿ ಯಾವುದು? ಸಂವಿಧಾನದ 26ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 26ನೇ ತಿದ್ದುಪಡಿ ರಾಜ್ಯರಿಗೆ ಕೊಡಬೇಕಾಗಿರುವಂತ ಸಹಾಯಧನವನ್ನ 1857ರ ದಂಗೆಯಲ್ಲಿ ರಾಜ್ಯರಿಗೆ ಕೊಡಬೇಕಾಗಿರುವಂತ ಸಹಾಯಧನವನ್ನು ರದ್ದು ಮಾಡಿದವರು ಯಾರಂದ್ರೆ ಲಾರ್ಡ್ ಡಾಲ್ಹೌಸಿ. ಅದಕ್ಕೆ ಕಾನ್ಪುರದ ನಾನಾ ಸಾಹೇಬ್ ಏನ್ ಮಾಡಿದ ಅಂತಂದ್ರ ಹೋರಾಟ ಮಾಡ್ಲಕ್ ಪ್ರಾರಂಭ. ಹಾಗಾದ್ರೆ ಈ ಸಂವಿಧಾನದ 26ನೇ ತಿದ್ದುಪಡಿ ಏನ್ ಹೇಳ್ತಂದ್ರ ಸಹಾಯಧನದ ರದ್ದತಿಯ ಬಗ್ಗೆ, ಅಂದ್ರೆ ರಾಜ್ಯರಿಗೆ ಕೊಡಬೇಕಾಗಿರುವಂತ ಸಹಾಯಧನವನ್ನ ರದ್ದು ಮಾಡಿದ ತಿದ್ದುಪಡಿ ಯಾವ್ದಂದ್ರ ಸಂವಿಧಾನದ 26ನೇ ತಿದ್ದುಪಡಿ. 26ನೇ ತಿದ್ದುಪಡಿ ರಾಜ್ಯರಿಗೆ ಕೊಡಬೇಕಾಗಿರುವಂತ ಪಿಂಚಣಿ ಹಣವನ್ನ ರದ್ದು ಮಾಡಿದೆ ಅಂತ. ನೆಕ್ಸ್ಟ್ ಕ್ವಶನ್. ಲೋಕಸಭೆ ಅಧಿಕಾರಾವಧಿಯನ್ನ 6 ವರ್ಷದಿಂದ 5 ವರ್ಷಕ್ಕೆ ಕಡಿಮೆ ಮಾಡಿದ ತಿದ್ದುಪಡಿ ಯಾವುದು? ಲೋಕಸಭೆ ಅಧಿಕಾರಾವಧಿಯನ್ನ 6 ವರ್ಷದಿಂದ 5 ವರ್ಷಕ್ಕೆ ಕಡಿಮೆ ಮಾಡಿದ ತಿದ್ದುಪಡಿ ಯಾವುದು? ಲೋಕಸಭೆ ಅಧಿಕಾರಾವಧಿಯನ್ನ 6 ವರ್ಷದಿಂದ 5 ವರ್ಷಕ್ಕೆ ಕಡಿಮೆ ಮಾಡಿದ ತಿದ್ದುಪಡಿ ಯಾವುದಂದ್ರ ಸಂವಿಧಾನದ 44ನೇ ತಿದ್ದುಪಡಿ ನೋಡಿ. ಸಂವಿಧಾನದ 44ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಏನ್ ಹೇಳ್ತದೆ? ಲೋಕಸಭೆ ಅಧಿಕಾರಾವಧಿ 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಿತು. ಆದರೆ 44ನೇ ತಿದ್ದುಪಡಿ ಏನ್ ಮಾಡಿತ್ತಂದ್ರ 6 ವರ್ಷದಿಂದ 5 ವರ್ಷಕ್ಕೆ ಕಡಿಮೆ ಮಾಡಿತು. ಇಂದಿರಾ ಗಾಂಧಿ ಅವರ ಸರ್ಕಾರ ಏನ್ ಮಾಡಿದೆ ಅಂದ್ರ
5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಿದರೆ, ಮುಂದೆ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಏನ್ ಮಾಡಿತ್ತಂದ್ರ 6 ವರ್ಷದಿಂದ 5 ವರ್ಷಕ್ಕೆ ಕಡಿಮೆ ಮಾಡಿತು. ಯಾವ್ದ ಅವಧಿ ಅಂದ್ರ ಲೋಕಸಭೆಯ ಅಧಿಕಾರಾವಧಿ. ಸಂವಿಧಾನದ 7ನೇ ತಿದ್ದುಪಡಿ, 11ನೇ ತಿದ್ದುಪಡಿ, 15ನೇ ತಿದ್ದುಪಡಿ, 21ನೇ ತಿದ್ದುಪಡಿ. ಭಾರತ ಸಂವಿಧಾನದ 7ನೇ ಭಾಗವನ್ನು ರದ್ದು ಮಾಡಿದ ತಿದ್ದುಪಡಿ ಯಾವುದು? ಸಂವಿಧಾನದ 7ನೇ ಭಾಗ, ಸಂವಿಧಾನದ 7ನೇ ಭಾಗವನ್ನ ಸಂವಿಧಾನದ 7ನೇ ಭಾಗವನ್ನ ತಿದ್ದುಪಡಿ ರದ್ದು ಮಾಡಿದ ತಿದ್ದುಪಡಿ ಯಾವ್ದಂದ್ರ ಸಂವಿಧಾನದಲ್ಲಿ 7ನೇ ತಿದ್ದುಪಡಿ ಅಂತ ಹೇಳಿ ಗುರುತಿಸ್ತೀವಿ. ಏನ್ ಸರ 7ನೇ ಭಾಗ ಏನು ಅಂತಂದ್ರ ದೇಶೀಯ ಸಂಸ್ಥಾನಗಳು ಅಂತಿತ್ತು. ದೇಶೀಯ ಸಂಸ್ಥಾನಗಳು, ಆ ದೇಶೀಯ ಸಂಸ್ಥಾನಗಳನ್ನ ಏನ್ ಮಾಡಿತ್ತಂದ್ರ ರದ್ದು ಮಾಡಿತ್ತು ಅಂತ. ದೇಶೀಯ ಸಂಸ್ಥಾನಗಳನ್ನ ರದ್ದು ಮಾಡಿ ಯಾವ ಕಾಯ್ದೆಯ ಪ್ರಕಾರ ಅಂತ ಕೇಳಿದ್ದಾನೆ. ಕಾಯ್ದೆ ಯಾವುದು? ಅಂಬಿಕಾ ಮೇಡಮ್, ಎಕ್ಸಲೆಂಟ್, ಕರೆಕ್ಟ್ ನಿಮ್ಮ ಆನ್ಸರ್. ಸರಿಯಾದಂತ ಉತ್ತರ 1956 ನೋಡಿ. 1956 1956 ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಅಂದ್ರ 7ನೇ ತಿದ್ದುಪಡಿಯ ಮೂಲಕ ಏನು ಮಾಡಲಾಗಿದೆ ಅಂತಂದ್ರ ಈ 7ನೇ ಭಾಗವನ್ನ ರದ್ದು ಮಾಡಲಾಗಿದೆ ಅಂತ.